ಸೊ ಇವಾಗ ದಾಲ್ ಪಾಲಕ್ ಫ್ರೈ ಮಾಡೋಣ. ಹೆಲೋ ಗೈಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಒಂದು ಬ್ಲಾಗ್ ಮಾಡೋಣ ಅಂತ, ಎಲ್ಲೂ ಆಚೆ ಹೋಗ್ತಿಲ್ಲಲ್ಲ, ಸುಮ್ಮನೆ ಮನೆಯದೇ ಬ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಕಂಟಿನ್ಯೂ ಆಗಿ. ಸೊ ಇವತ್ತು ನನ್ನ ಮಗಳಿಗೆ ಫ್ರೈ ರೈಸ್ ಮಾಡಿಕೊಂಡು ಕಲಿಸಿದ್ದೀನಿ. ಪನ್ನೀರ್ ಫ್ರೈ ರೈಸ್ ಏನಿಲ್ಲ, ತುಂಬ ಸಿಂಪಲ್, ತುಂಬ ಈಸಿ ಇದೆ. ಸೊ ಅದನ್ನು ಹಾಕ್ತೀನಿ. ಸೊ ನೋಡೋಣ ಮಧ್ಯಾಹ್ನ ಏನು ವೆಜ್ಜೇ ಮಾಡೋಣ. ಇವತ್ತು ದಾಲ್ ಪಾಲಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದರದ್ದು ರೆಸಿಪಿ ಕೊಡ್ತೀನಿ. ಫಸ್ಟ್ ನಾನು ಇಲ್ಲಿ ಪನ್ನೀರ್ ಫ್ರೈ ಮಾಡ್ತಾಯಿದ್ದೀನಿ. ಸೊ ಪೆಪ್ಪರ್ ಪೌಡರ್, ಚಿಲ್ಲಿ ಪೌಡರ್ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಇಟ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ಅನ್ನ ಇಟ್ಟಿದ್ದೀನಿ ಬಾಯ್ಲ್ ಮಾಡೋಕ್ಕೆ. ಬಾಸ್ಮತಿ ರೈಸ್ ಇಟ್ಟಿದೆ ಇವತ್ತು. ಸೊ ಇಲ್ಲಿ ನೋಡಿ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟ್ ಈರುಳ್ಳಿ ಹಾಕಿದ್ದೀನಿ. ಗೈಸ್ ನನ್ನಮ್ಮ ನನ್ನಗೋಸ್ಕರ ಪನ್ನೀರ್ ಫ್ರೈಡ್ ರೈಸ್ ಮಾಡಿದ್ದಾರೆ ಗೈಸ್. ಇದು ನನ್ನ ಮಗಳದ್ದು ಟಿಫಿನ್ ರೆಡಿ ಮಾಡಿದ್ದೀನಿ. ನೋಡಿ ಇಲ್ಲಿ ಬೆಳಗ್ಗೆನೇ ಎದಲ್ಬಿಡ್ತಾಳೆ ನಂದು ಬೊಂಗರು. ನಮ್ಮ ಯಜಮಾನರು ಆಫೀಸ್ ಹೋಗೋಕ್ಕೆ ರೆಡಿಯಾಗಿದ್ದಾರೆ. ಇದು ಲ್ಯಾಪ್ಟಾಪ್ ಬ್ಯಾಗ್ ನಮ್ಮ ಯಜಮಾನ್ರು. ಗೋಣಿಚಿಲ್ಲ ಅಂತಾರೆ ನೋಡಿ. ಬಾಯ್ 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 ಅಪ್ಪ. ಬಾಯ್ ಬಾಯ್. ಅಪ್ಪ ಆಫೀಸ್ ಹೋದ್ರಲ್ಲ. ಸೊ ಬ್ಲಿಂಕಿಟ್ ಇಂದ ನಮ್ಮ ಯಜಮಾನ್ರು ಈ ಗ್ಲಾಸ್ ಬುಕ್ ಮಾಡಿದ್ರು, ಜ್ಯೂಸ್ ಗ್ಲಾಸು. ಚೆನ್ನಾಗಿದೆ ಕ್ವಾಲಿಟಿನೂ. ಸೊ 6 ಪೀಸ್ ಬಂದಿದೆ. ದಾಲ್ ಪಾಲಕ್ ಫ್ರೈ ಮಾಡೋಕ್ಕೆ ರೆಡಿ ಮಾಡಿದ್ದೀನಿ. ಇಲ್ಲಿ ನಾನು ಎಣ್ಣೆ ಹಾಕಿದ್ದೀನಿ. ಇವಾಗ ಸಾಸಿವೆ ಜೀರಿಗೆ ಹಾಕ್ತಿದ್ದೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ, ಇವಾಗ ಈರುಳ್ಳಿ ಹಾಕ್ತಿದ್ದೀನಿ. ನೀವು ಈ ಥರ ಮಾಡಿ ನೋಡಿ, ತುಂಬ ಟೇಸ್ಟಾಗಿ ಸೂಪರಾಗಿ ಬರುತ್ತೆ. ಇವಾಗ ಟೊಮೆಟೊ ಹಾಕ್ತಿದ್ದೀನಿ. ಅರಿಶಿನ ಹಾಕಿ, ಉಪ್ಪು ಹಾಕ್ತಿದ್ದೀನಿ. ಇವಾಗ ಚಿಲ್ಲಿ ಹಾಕಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ ಪೌಡರ್, ಸ್ವಲ್ಪ ಧನಿಯಾ ಪೌಡರ್, ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್, ಕೊತ್ತಂಬರಿ ಸೊಪ್ಪು. ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಪಾಲಕ್ ಹಾಕ್ತಿದ್ದೀನಿ. ಸೊ ಇವಾಗ ಈ ಥರ ಆಗಿದೆ. ಚೆನ್ನಾಗಿ ಇದು ಫ್ರೈ ಆಗಲಿ. ನೋಡಿ ಈ ಥರ ಮಾಡ್ಕೊಳ್ಳಿ. ಅದು ಪಾಲಕಲ್ಲಿ ನೀರಂಶ ಜಾಸ್ತಿ ಇರುತ್ತೆ. ಸೊ ಅದೆಲ್ಲ ಫ್ರೈ ಮಾಡ್ಕೋಬೇಕು ಇದು ಪಾಲಕ್ನ. ಇವಾಗ ದಾಲ್ ಹಾಕ್ತಿದ್ದೀನಿ. ವಾವ್, ನೋಡಿ ಮೇಲಿಂದ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ತುಂಬ ಟೇಸ್ಟಾಗಿ ಬರುತ್ತೆ. ಈ ರೆಸಿಪಿನ ನೀವು ಟ್ರೈ ಮಾಡಿಕೊಂಡು ತಿನ್ಕೊಳ್ಳಿ. ಆಮೇಲೆ ನನಗೆ ಕಾಮೆಂಟ್ ಮಾಡಿ. ಸೊ ಇದು ನಂದು ಊಟ. ಇಲ್ಲಿ ನಾನು ಫಿಲ್ಮ್ ನೋಡ್ತಾ ಇದ್ದೀನಿ, ಹಾರರ್ ಮೂವಿ. ಊಟ ಮಾಡಿಕೊಂಡು ನಾನು ಎಲೆ ಥರ ಇವಾಗ ಹಿಂಗೆ ಮಾಡಿದ್ದೀನಿ. ದಾಲ್ ಪಾಲಕ್ ತಡ್ಕ ನೀವು ಅದೇ ಥರ ಮಾಡ್ಕೊಳ್ಳಿ. ನೋಡಿ ಇಷ್ಟು ಟೇಸ್ಟಾಗಿರ್ತದೆ. ಸೊ ನಾನು ನನ್ನ ಮಗಳನ್ನ ಕರ್ಕೊಂಡು ಬರೋಕ್ಕೆ ಹೋಗ್ತಾಯಿದ್ದೀನಿ. ಸ್ಕೂಲಿಂದ ಬಂದಿದ್ದಾಳೆ. ಮಳೆ ಸ್ಟಾರ್ಟ್ ಆಗೋಯ್ತು ನೋಡಿ, ಮಳೆ ಬರ್ತೈತೆ. ನಾನು ಛತ್ರಿ ತಂದಿಲ್ಲ, ಅರ್ಜೆಂಟಾಗಿ ಬಂದಿದ್ದೀನಿ. ನನ್ನ ಚಿಕ್ಕ ಮಗಳು ಮಲ್ಕೊಬಿಟ್ಟಿದ್ದಾಳೆ. ಇಲ್ಲಿ ನನ್ನ ಮಗಳು ಬಂದ್ಬಿಟ್ಲು. ರೈಸ್ ನಾನು ಬಂದಿದ್ದೀನಿ ಇವಾಗ. ರೈಸು ಅಂದರೆ ಫ್ರೈಡ್ ರೈಸು ಮಿಕ್ಕೆ
ತಿಂದ್ರಾ? ನನ್ನ ಫ್ರೆಂಡ್ಸ್ ಮತ್ತೆ ನಾನು ಫುಲ್ ತಿನ್ಬಿಟ್ವಿ. ಪನ್ನೀರ್ ಕಾಲಿನ ಹಾಕ್ಬಿಡ್ತು. ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಸೊ ಇವತ್ತು ನನ್ನ ಮಗಳು ಎಲ್ಲ ಟಿಫಿನ್ ಫುಲ್ ಖಾಲಿ ಮಾಡ್ಕೊಂಡು ಬಂದಿದ್ದಾಳೆ. ಅವ್ಳ ಫ್ರೆಂಡ್ಗೂ ಇಷ್ಟ ಆಯ್ತಂತೆ. ಸೊ ಇವಾಗ ಬಂದಿದ್ದಾಳೆ. ಸೊ ಡ್ರೆಸ್ ಚೇಂಜ್ ಮಾಡ್ಕೊಂಡು ಊಟ ಕೊಡ್ತೀನಿ. ಸೊ ಇದು ನನ್ನ ಮಕ್ಕಳಿಗೆ ಕೊಡ್ತೀನಿ. ಡಾಕ್ಟರ್ ಹೇಳಿದ್ದಾರೆ ಈ ಥರ ಕೊಡಿ ಅಂತ. ಸೊ ತುಂಬ ಹೆಲ್ಪ್ ಆಗುತ್ತೆ ಅಂತೆ ಮಕ್ಕಳಿಗೆ. ಒಂದು ನಿನಗೆ, ಒಂದು ಅಕ್ಕಗೆ. ವೆಲ್ಕಮ್. ಓಪನ್ ಮಾಡ್ಕೊಡು ಅವಳಿಗೂ. ಓ ಬೀಳ್ತದೆ ಸರ್. ನಂದು ಮತ್ತೆ ನನ್ನ ತಂಗಿದು ಏನ್ ಕಲರ್ ಇದೆ ನೋಡ್ತೀನಿ, ಆಮೇಲೆ ತೋರಿಸು. ಒಂದೇ ಕಲರ್ ಎರಡು ಈ ತರ ಕೊಡು ಅವಳಿಗೆ. ಇದು ಲಿಟಲ್ ಜಾಯ್ಸ್ ಅಂತ ಹೇಳ್ತಾರೆ, ಆದ್ರೆ ಇವಾಗ ನ್ಯೂಟ್ರಿ ಬೇರ್ ಅಂತ ಕೊಟ್ಬಿಡ್ತಾರೆ. ಚೆನ್ನಾಗಿದೆ. ಓಕೆ, ಆಟಾಡಿ. ಸೊ ಎಸ್ ಗೈಸ್, ಎಲ್ಲ ಮುಗೀತು ಬೆಳಗ್ಗಿಂದ ಬ್ಲಾಗ್. ಇವಾಗ ಎಂಡ್ ಮಾಡಿ ಟೈಮ್ ಆಯಿತು. ನನ್ನ ಮಗಳು ಹೋಮ್ವರ್ಕ್ ಮಾಡ್ತಿದ್ದಾಳೆ, ಓದ್ಕೋತಾ ಇದ್ದಾಳೆ, ರೀಡ್ ಮಾಡ್ತಿದ್ದಾಳೆ. ಅಲ್ಲಿ ರೀಡ್ ಮಾಡಬೇಕಂತ. ಗೈಸ್ ನಾನು ತೋರಿಸ್ತೀನಿ. ಏನು ತೋರಿಸ್ತೀಯಾ? ಈ ಬಟನ್ ಪ್ರೆಸ್ ಮಾಡಿ. ಯಾವುದು? ಇದು ಪೀಪ್. ಓ ಓಕೆ. ಚಿಕ್ಕು ಸೇ ಹಾಯ್. ಹಾಯ್ ಗೈಸ್ ಇದು 2 ಮಾಡಿದೆ. ಒಂದು ನಾನು ನನ್ನ ಫ್ರೆಂಡಿಗೆ ಕೊಟ್ಟೆ, ನನ್ನ ಪಕ್ಕನೇ ಇರ್ತಾಳೆ. ಮತ್ತೆ ಇನ್ನೊಂದು ನಾನು ಇಟ್ಕೊಂಡೆ. ಯಾವಾಗ ನಾವು ಮೀಟ್ ಆಗ್ತೀವಿ ಅವಾಗ ಅವಳದು ಇಲ್ಲಿ ಇಕ್ತಾಳೆ, ಮತ್ತೆ ನಂದು ಇಲ್ಲಿ ಇಕ್ತೀನಿ. ಅವಾಗ ಫ್ರೆಂಡ್ಸ್ ಅಂತ ಇಲ್ಲಿ ಬರೀತೀವಿ. ಬೆಸ್ಟ್ BT ಅಂತ ಬರ್ಬಿಟ್ಟು F ಅಂತ ಬರ್ತೀವಿ. ಅವಾಗ BTS ಅಂದರೆ ಬೆಸ್ಟ್ ಫ್ರೆಂಡ್ಸ್ ಫಾರ್ ಎವರ್ ಅಂತ ಬರೀತೀವಿ. ಓಕೆ, ಸೂಪರ್. ಹಂಗಾರೆ ಓಕೆ ಗೈಸ್, ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರ್ತ್ಬೇಡಿ. ಸಬ್ಸ್ಕ್ರೈಬ್ ಮಾಡಿ. ಇಂಪಾರ್ಟೆಂಟ್ ಥಿಂಗ್, ಈ ಪಾಲಕ್ ದಾಲ್ ತಡ್ಕನ ನೀವು ಪ್ರಿಪೇರ್ ಮಾಡಿಕೊಂಡು ತಿನ್ನಿ ಗೈಸ್. ಸೊ ಓಕೆ ಗೈಸ್, ಬಾಯ್, ಟೇಕ್ ಕೇರ್, ಗುಡ್ ನೈಟ್.